ಇದನ್ನ ಅನ್ನೋದು ಇವರಿಗೆ ಬರ್ತದ. आधा साई हम सब भाई भाई एक मनगोली विशेष भाग्य काल कर्नाटक भारत देश ಇಲ್ಲಿ ಜಾತಿ ಭೇದಿಲ್ಲ. ಎಲ್ಲರೂ ನಾವು ಭಾರತ 8-9 ತಾಸು ನಿದ್ದೆ ಮಾಡ್ತೀವಿ. ಒಂದೊಂದು ಕಡೆ ಪ್ರದೇಶದಾಗಿ ಮಾಡಬೇಕು. ಇದು ಇಂಥ ದೇವರ ಅದಾನಂತೇಳಿ ನಾವು ನಡೆದೆವು. ಯಾಕಂದ್ರೆ ಹಿರಿಯರು ಆ ರೀತಿಯೇ ಇದ್ದರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಈ ಪೀಳಿಗೆ ಹೊಂಟಿದ್ವಿ. ಈ ಮೂರ್ತಿ ಪೀಳಿಗೆನೂ ಇವರು ನೋಡಿ ನಡೀಬೇಕು ಅಂಥೇಳಿ ವಿಶೇಷವಾಗಿ ಈಗ ಎರಡನೇದು ಏನಪ್ಪ ಅಂದ್ರೆ ಭಾಳ ಆದರೆ ಈಗ ನಾಳೆ ಬಕ್ರೀದಕ್ಕಂತ ಸೀದಾ ನಮಾಜ್ 7:30-8ಕ್ಕೆ ನಾವು ಟೈಮ್ ಫಿಕ್ಸ್ ಮಾಡ್ತೀವಿ. ಇಲ್ಲಿಂದ ಅಕ್ಷಿಯಿಂದ ನಮಾಜ್ ಕಟ್ಟಿ ಹೋಗ್ತೀವಿ. ಭಾಳ ಆದರೆ ಒಂದು ಹಾಫ್ ಅನ್ ಅವರ್ ಅಥವಾ 70 ತಾಸು ಹೇಗೆ ಮುಗಿರ್ತದೆ. ಸೀದಾ ಬಂದು ಅದು ವಿಶೇಷ ಏನಪ್ಪ ಅಂದ್ರೆ ಕುರ್ಬಾನಿ ಒಳಗೆ ಏನಪ್ಪ ಅಂದ್ರೆ ನಾವು ಇದನ್ನು ನಮ್ಗೆ ಹೇಳೋದಿಲ್ಲ. ಕುರ್ಬಾನಿದೇ ವಿಶೇಷ ಇರ್ತಿತ್ತು. ದಯಮಾಡಿ ನಾನು ಸಾಯಿಬರಿಗೆ ಇದೇ ಕೇಳ್ಕೊತೀನಿ. ನಮ್ಗೆ ವರ್ಷ ಯಾಗ ನಡೀತದ ಇದು ನೇತೃತ್ವದಲ್ಲಿ ಅದೇ ರೀತಿ ನಡೀಲಿ ಅಂತೇಳಿ ನಾನು ಗುರು ಹಿರಿಯರಿಗೆ ಮತ್ತು ಬಸವಣ್ಣನವರಿಗೆ ಆಫೀಸ್ವಾಡಿಯವರಿಗೆ ಬೆಳ್ಕೊಂಡು ಇದೇ ರೀತಿ ನಾವು ಅದು ವಿಶೇಷವಾಗಿ ನಮ್ಮೂರಲ್ಲಿ ಆಚರಣೆ ಮಾಡೋದೇ ಬೇರೆ. ನಮ್ಮ ಸಲೀಮಣ್ಣ ಹೇಳ್ದಂಗೆ ಇವರಿಬ್ಬರು ಹಿರಿಯರಿದ್ದಪ್ಪ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಅನ್ನೋಂಥ ಮಾತನ್ನು ಇಲ್ಲ, ಗಲಾಟೆನೂ ಇಲ್ಲ, ಆ ಜಾತಿ ಈ ಜಾತಿ ಅನ್ನೋಂಥ ಭಾವನೆಯೂ ಇಲ್ಲ. ನಮ್ಮೂರಿಯೊಳಗೆ ನಾವೆಲ್ಲರೂ ಸಹೋದರರಿಂದ ಬಾಳ್ತೀವಿ ಅನ್ನೋಂಥ ಭರವಸೆ ನಿಮ್ಮಲ್ಲಿ ನಮ್ಮಲ್ಲಿ ಹಿರಿಯರು ಆ ಹಿರಿಯರು ಆ ಪಾಠ ನಮ್ಮ ಹಾಕೋಬೇಕಾದ್ರೆ ನಮ್ಮ ಹಿರಿಯರು ನಿಮ್ಮ ಹಿರಿಯರು ಎಲ್ಲ ಹಿರಿಯರಾಗೆ ಒಂದಾಗುವುದು. ಅದರ ಸಲುವಾಗಿ ಯಾವುದೇ ಧರ್ಮ ಜಾತಿ ಎಲ್ಲರಿಗೆ ಏನೋ ಈಗ ಹೇಳಿದ್ರು ಇವತ್ತು ಭಕ್ತಿ ಧಾಮ ನಡೆದು ಹೋಗ್ತದ. ರೂಢಿ ಏನದ ಆ ರೂಢಿ ಮೇಲೆ ಹೋಗ್ಬೇಕಾಗ್ಯದ. ಆ ರೂಢಿ ಪ್ರಕಾರ ನಾವು ರೂಢಿ ಹೋಗೋದು ಮತ್ತು ನಮ್ಮ ಹಿರಿಯರು ನಮ್ಮ ಪಪ್ಪನವರು ಹೇಳಿದಪ್ಪ, ನಮ್ಮ ಶರಣರು ಹೇಳಿ, ನಮ್ಮ ಶರಣರು ಹೇಳಿ, ಎಲ್ಲರೂ ಹೇಳಿದ್ರೆ ಒಂದಾಗಬಾರ್ದು, ಅನ್ಯೋನ್ಯತೆ ಇರಬಾರ್ದು. ಯಾರು ಜಗಳ ಈಗ ಹೇಳಿದ್ರು ಅಲ್ಲಿ ಯುದ್ಧ ನಡೀತಾವೆ. ಯುದ್ಧ ನಡೆಯುವಂಥ ಕಾನೂನು ಜಾರಿ ಇರ್ತಾವೆ. ಆ ಯುದ್ಧ ನಡೀತಾವೆ. ಆ ಯುದ್ಧ ನಡೆದಿದ್ದು ಎಷ್ಟು ಇಲ್ಲಷ್ಟು ನಮಗೂ ಆಗೇ ಈಗಾಗಲಿ ಪೆಟ್ರೋಲ್ ಏನಿಲ್ಲ, ಈಗ ಗ್ಯಾಸ್ ಹೋಗೋದಾಗ್ಯದ. ಆದರೆ ಇವೆಲ್ಲ ವಿನಾಶಕಾಲೇ ಒಬ್ಬೊಬ್ಬರು ಕಸ್ಕೊಳಕ್ಕೆ ಹೋಗೋದ್ರಿಂದ ಯುದ್ಧ ಆಗ್ತದೆ. ನಮ್ಮಲ್ಲಿ ನಾವು ಇದೇ ಉಪವಾಸದಲ್ಲಿ ಯಾರು ಯುದ್ಧ ಇಲ್ಲ, ಏನೂ ಇಲ್ಲ, ಎಂತೂ ಏನಂತ ನಡೀತಾವೆ. ನಾವು ಎಲ್ಲರೂ ಒಂದಾಗಿ ಶಾಂತಾಗಿ ಬಾಳು ಅಂತೇಳಿ ಈ ಭಕ್ತಿ ಮಾಡ್ತಾರೆ. ನಮಾಜು ಬಂದು ಏನು ಮಾಡೋದು ಪ್ರಕಾರ ಮಾಡ್ತಾರೆ. ಅವರೇ ಧರ್ಮ ಅವ್ರ ಆಚರಣೆ ಮಾಡೋದಕ್ಕೆ ಮತ್ತು ಶಾಂತಿ ಪೀಸ್ ಎಲ್ಲ ಎರಡೂ ಇದಾರೆ ಮಹತ್ವ. ಇದು ಎಲ್ಲಿ ಪೀಸ್ ಆಗಿರ್ತದೆ ಅಲ್ಲಿ ಕರೆದಾಗೆ ಇಲ್ಲ. ನಮ್ಮ ಊರಾಗ ಏನೂ ಇಲ್ಲ, ಯಾವಾಗೂ ಪೀಸ್ ಆಗ್ಯವ. ಅಂದರೆ ಶಾಂತಿ ಇದ್ದೇವೆ, ಎಲ್ಲ ಆಚರಣೆ ಮಾಡೋದು. ಏನು ಮಾಡಿದ್ರು ನಾವೆಲ್ಲ ಶಾಂತಿ ರೀತಿಯಿಂದ ಅಂತಾಗಿ ಆಚರಿಸಿಕೊಂಡು ಇದರಾಗ ಏನು ಮಹತ್ವ ಅಂದ್ರೆ ಊರ ಹೆಸರು ಉಳಿಸ್ಬೇಕು, ಊರಾಗ ಹಿರಿಯರಿಗೆ ಒಂದು ಕಿಮ್ಮತ್ತು ಬರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲರೂ ಅದನ್ನು ಬೆಲೆ ಇಟ್ಕೊಂಡು ಮಾಡ್ತೀವಿ ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲ ಹಬ್ಬಗಳಿಗೂ ಆಗಲಿ ಏನೇ ಇಲ್ಲ ಕಾರ್ಯಗಳು ಅದೆಲ್ಲ ಶಾಂತ ರೀತಿಯಿಂದ ನಡೀತಾ ಇದೆ. ಅದನ್ನೇನಾದರೂ ಈಗಾಗಲೇ ಹೇಳಿದರು, ಮಂಗೂಳಿ ಒಳಗೆ ಶಾಂತ ರೀತಿಯಿಂದ ನಡೀತಾವೆ. ಅದೇ ರೀತಿ ತಾಲೂಕಾದಾಗ, ಜಿಲ್ಲಾದಾಗ, ಸ್ಟೇಟ್ನಾಗ ಎಲ್ಲ ಕಡೆ ನಡೀಲಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದರು. ಅದು ನನಗನ್ಸಿದ ಮಟ್ಟಿಗೆ ನಮ್ಮ ಊರಿನ ಒಂದು ಗುಣಧರ್ಮ ಒಂದು ಅದು ಐತಿ ಅಂತ. ಯಾಕಂದ್ರೆ ಈಗ ನೋಡಿ ನೀವು ಬಿಸಿಲೊಳಗೆ ಭಾಳ ಬಿಸಿಲು ಎಲ್ಲ ಕಡೆ ಇತ್ತಂದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಇರ್ತದೆ. ಮಳೆಗಾಲದಾಗ ಹಂಗೆ ಎಲ್ಲ ಕಡೆ ಏನು ಭಾಳ
ಅಂದ್ರೆ ಹಿರಿಯರೆಲ್ಲರೂ ಕೂಡ ಚಲೋದೇ ಹೇಳ್ತಾರೆ, ಊರಿಗೆ ಕೆಟ್ಟ ಆಗ್ಲಾರಂಗ ನಮಗೂ ಕೆಟ್ಟ ಆಗ್ಲಾರಂಗ ಹೇಳ್ತಾರೆ ಅನ್ನೋ ದೃಷ್ಟಿ ಎಲ್ಲರಲ್ಲಿ ಐತಿ. ಅದಕ್ಕೇನೆಲ್ಲ ಪಾಲಿಸ್ತಾರೆ. ನಾವೇನು ಹಿರಿಯರ ನಾಟ ಕೂಡ ಮಾಡುವುದೆಲ್ಲ ದೊಡ್ಡಸ್ತನ ನಮ್ಮಿಂದ ನಡೆದೋದನ್ನ ಸುಳ್ಳ, ಅದು ನಿಮ್ಮಿಂದ ನಡೆದೋದು. ಯಾಕಂದ್ರೆ ನೀವೆಲ್ಲರೂ ನಮ್ಮನ್ನು ಪಾಲಿಸ್ತೀರಿ ಅಂತ ಹೇಳಿ ಆ ಪಾಲನೆಗೆ ಏನಂದ್ರೆ ನಮ್ಗೆ ಕಿಮ್ಮತ್ತು ಅನ್ನಂಗಾಗ್ಯದ. ಅದಕ್ಕೆ ನಾವು ದಯವಿಟ್ಟು ನಿಮ್ಗೆಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಎಲ್ಲ ಇದ್ರಾಗಿ ನೀವು ಹೆಂಗೆ ಬರಾಕತ್ತೀವಿ, ಹೆಂಗೆ ನಡೆದೋದು ಮಾಡಿ ಅಂತ ಬಂದ್ರಿ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ತೆಕ್ಕೆ ಹೋಗಿ ನಮ್ಮ ದುರ್ಗತನ ಅಷ್ಟೇ ಅಲ್ಲ, ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಸಹಿತ ಎಲ್ಲರೂ ಶಾಂತಿಯನ್ನು ಹೋಗುವಂಥದ್ದು ಅದೆಂತ ನಮಗೂ ಭಾಳ ಮಹತ್ವ ಇರ್ತದೆ. ನಾವು ಬೇರೆ ಊರಿಗೆ ಹೋಗಿ ಮಾಡಿ ಮನುಗಳಿಯವರು ಕೇಳದೆ ಹೋದ್ರೆ ಏನಂತಾರೆ, ಭಾಳ ಚಲೋ ಹೋಗ್ರಿ, ಭಾಳ ಚಲೋ ಒಕ್ಕಟ್ಟದ ಎಲ್ಲ ಒಂದು ದೊಡ್ಡ ಇದ್ರು ಒಂದಾಗಿ ಹೋಗ್ತಾರೆ ಮಾಡ್ತಾರೆ ಅನ್ನೋದು ಒಂದು ಮಹತ್ವ ಇರ್ತದೆ. ಅದಕ್ಕೆ ಏನಂದ್ರೆ ಅದು ಮುಗಿಸ್ಕೊಂಡು ಕಳಿಸ್ಕೊಂಡು ಹೋಗುವಂಥ ಕೆಲಸ ಈ ಶಾಂತಿ ಸಭೆ ಕರೀಲಿ ಏನಂದ್ರೆ ಪೊಲೀಸರು ಅಂದ್ರೆ ನಾವು ಪದ್ಧತಿ ಇದು ಅಂತ ನಾವು ಹೊರಗಿದ್ದೇವೆ ಅಂದ್ರೆ ಪೀಸ್ ಕಮಿಟಿ ಒಳಗೆ ಯಾಕೆ ಹೇಳೋದು ಏನು ಕೆಲಸ. ಅದಕ್ಕೆ ಏನಂದ್ರೆ ಭಾಷಣನ ಇದನ್ನೆಲ್ಲರಿಗೆ ಹೇಳ್ತಿದ್ದೆ. ಪೊಲೀಸರು ಸಹಿತ ನಮ್ಮ ನುಡಿ ಕೂಡ ಹಬ್ಬ ಆಚರಣೆ ಮಾಡಲಿ, ಅದೇನು ತಪ್ಪಿಲ್ಲ. ಅವ್ರೇನಾದ್ರೆ ಡ್ಯೂಟಿ ಮಾಡೋದಕ್ಕಿಂತ ನಮ್ಮ ನುಡಿ ಕೂಡ ಹಬ್ಬ ಆಚರಣೆ ಮಾಡಬೇಕು, ಶಾಂತಾಗಿ ಹೋಗ್ತಾರೆ ಮನುಗಳು ಅಂತ ನಾನು ಹೇಳ್ತೀನಿ. ಅದೇ ನಿಟ್ಟಿನಲ್ಲಿ ಇದನ್ನು ನೋಡ್ಕೊಂಡು ಸುತ್ತಿನ ಹಳ್ಳಿ ಮತ್ತೊಂದು ನೋಡೋದು ಎಲ್ಲ ಏನಿರ್ತಾವೆ ಎಲ್ಲನೂ ನೋಡಿ ಕಲಿತಾರೆ. ಮನುಗಳು ಹೆಂಗದ ನಾವು ಇವ್ರಪ್ಪ ಲೆಕ್ಕಕ್ಕೆ ಎಲ್ಲ ಕಲಿಬೇಕಾದಂಥ ಒಂದು ಪಾಠ ಕಲಿಸುವಂಥ ನಿಟ್ಟಿನಲ್ಲಿ ನಾವು ಮನುಗಳೇ ಹೊರಬೇಕು. ಅದಕ್ಕೆ ಏನಂದ್ರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ನಿಮ್ಮೆಲ್ಲರ ಕೈಯಾಗ ಮತ್ತೊಂದು ಎಲ್ಲ ಏನಿಲ್ಲ. ಈಗೇನಂದ್ರೆ ಅವರು ಪೊಲೀಸರಂದ್ರೆ ಅವರು ಮನುಷ್ಯ ನಮ್ಮ ಗಟ್ಟಿನೇ ಅವರು ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ನಿಂತು ಏನು ಅವ್ರಿಗೆ ವಿರೋಧ ಮಾಡಿದ್ರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಎದಕ್ಕೆ ಬಂದಿರ್ತಾರೆ ನಮ್ಮನ್ನೆಲ್ಲ ರಕ್ಷಣೆ ಮಾಡಕ್ಕೆ, ನಮ್ಮಲ್ಲಿ ಏನು ಜಾತಿ ಮೇಲೆ ಮತ್ತೊಂದು ನೋಡೋದು ಏನು ಆಗಬಾರ್ದು ಅನ್ನೋ ದೃಷ್ಟಿ ಇಟ್ಕೊಂಡು ಶಾಂತಾಗಿರಲಿ ಅಂತೇಳಿ ಅವ್ರು ಡ್ಯೂಟಿ ಮಾಡಕ್ಕೆ ಬಂದಿರ್ತಾರೆ. ಎಲ್ಲಿಯವರು ಏನೋ ಬಂದು ಡ್ಯೂಟಿ ಮಾಡ್ತಾರೆ, ಮಾಡಿ ಅವ್ರ ಡ್ಯೂಟಿ ತಮ್ಮ ಮುಗಿಸ್ಕೊಂಡು ಹೋಗುತ್ತಾನು ನಮ್ಮವರಾಗಿರ್ತಾರೆ, ನಮ್ಮೂರಿಯವರಾಗಿ ನಮ್ಮ ಅಣ್ಣತಮ್ಮರಾಗಿ ನಮ್ಮೆಲ್ಲ ಜೊತೆ ಎತ್ತಂದಿದ್ದು ಅದನ್ನ ಮಾಡ್ಕೊಂಡು ಬರ್ತಿರ್ತಾರೆ. ಅದಕ್ಕೆ ಏನಂದ್ರೆ ನಾವು ವೈರತ್ವ ಬೆಳೆಸ್ಕೊಳ್ಳಾರೆ, ನಾವು ಅವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಹೋದ್ರೆ ನಾ ಇದನ್ನು ಹೇಳ್ತಿದ್ದೆಲ್ಲ ರೈಲ್ವೆ ಹಳಿ ಇದ್ದಾಗ ಅಂತ ಹೇಳಿ ನಾವು ಪಬ್ಲಿಕ್ ಒಂದು ರೈಲ್ವೆ ಹಳಿ, ಪೊಲೀಸರು ಒಂದು ರೈಲ್ವೆ ಹಳಿ, ಎರಡೂರ ಮ್ಯಾಗ ಇಂಜಿನ್ ಸೀದಾ ನಡಿಬೇಕಾದ್ರೆ ಎರಡೂ ಪ್ಯಾರಲಲ್ ಆಗಿ ಹೋಗ್ಬೇಕು, ಅಂದ್ರೆ ಜೋಡಿಯಾಗಿ ಹಳಿ ಹೋಗ್ಬೇಕು. ಅವ್ರು ಸರಿಯಾಗಿ ಬಂದ್ರು ಕೇಳ್ತಾರೆ, ಹೋದ್ರು ಕೇಳ್ತಾರೆ. ಅದಕ್ಕೆ ಏನಂದ್ರೆ ಹಂಗೆ ಒಂದೇ ರೀತಿ ಒಂದೇ ಹೋಗುವಂಥ ನಿಟ್ಟಿನಲ್ಲಿ ನಾವು ಹೋಗೋದು, ಅವ್ರನ್ನೇನಲ್ಲ ಯಾವಾಗ ನಮ್ಮ ಕೆಲಸಕ್ಕೆ ನಮ್ಮ ಇದು ಮಾಡ್ಕೊಂಡು ಹೋಗೋದು, ಅವ್ರಿಗೆ ಸಹಕಾರ ನಾವು ಮಾಡಿದ್ರೆ ಅಂದ್ರೆ ನಮ್ಗೆ ಸಹಕಾರ ಅವ್ರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಸಾಧನ ಎಲ್ಲ ಹೇಳಿ ಈ ಶಾಂತಿಯುತವಾಗಿ ನಡೀತಾವೆ. ಆದರೂ ಮತ್ತೊಮ್ಮೆ ನಾನು ಹೇಳ್ಕೊಡ್ತೀನಿ ನಿಮಗೆ ಹೇಗೆ ಅಂತ ಇದು ಅಧ್ಯಯನ ಕಂಡಿರುವಂಥವು ಇಡೀ ವರ್ಷದ ಎರಡು ಹಬ್ಬ. ಒಂದು ಗಣಪತಿ ಹಬ್ಬ, ಎರಡನೇದು ಆಲ್ ಓವರಿಗೆ ಇಬ್ಬರೇ ಕರ್ನಾಟಕ ಅಷ್ಟೇ ಅಲ್ಲ ದೇಶಾದ್ಯಂತ ನೋಡಿದಾಗ ಈ ಎರಡು ಹಬ್ಬಗಳಲ್ಲಿ ಹೆಚ್ಚಾಗಿ ಕಿರಿಕಿರಿ ಆಗುವಂಥದ್ದು ಪಬ್ಲಿಕ್ಕಲ್ಲಿ ಅನ್ಯಾಯ ಹೋಗಿರೋದು ಆ ಧರ್ಮಗಳು ನಮ್ಮಂತ ವಿಷ ಇರುವಂಥವು ಹಬ್ಬಗಳು. ಹಬ್ಬಗಳು ಎಲ್ಲ ಹಿಂದೂಗಳಿಗೂ ಹಬ್ಬಗಳು ಹುಟ್ಟುಗಳಿಗೂ ಸಮಾಜ ಬಂದ್ ಮಾಡೋದು, ಎಲ್ಲ ಸೊಸೈಟಿನ ಎಲ್ಲ ಜಾತಿ ಧರ್ಮಗಳನ್ನು ಬಂದ್ ಮಾಡ್ತಾರೆ. ಆದರೆ ಅಲ್ಲಿ ಬೇರೆ ಬೇರೆ ವಿಷಯಗಳು ಬರೋದು, ಯಾರೋ ಒಬ್ಬರು ಪ್ರೈವೇಟ್ ಪರ್ಸನಲ್ ವಿಷಯಗಳು ಬರೋದು, ಇಂಥ ಹಬ್ಬಗಳಾಗ ಅದು ಬೇರೆ ರೀತಿ ರೂಪಗಳು ಮಾಡ್ತಾರೆ. ಮತ್ತು ಅದರಿಂದ ನಮ್ಮ ಆಯಾ ಊರಿಗಾಗಿರ್ಬೋದು, ಪೊಲೀಸ್ ಠಾಣೆಯಾಗಿರ್ಬೋದು, ತಾಲೂಕು ಜಿಲ್ಲಾ ಮಟ್ಟ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ನಮ್ಮ ಊರಿನೊಳಗೆ ನಮ್ಮ ಸಂಸ್ಥೆಗಳು ನಮ್ದು ಏನಪ್ಪ ಅಂದ್ರೆ ಹಬ್ಬ ಆಚರಣೆ ಮಾಡೋಕ್ಕೆ ನಮ್ಗೆ ಯಾವುದು ಯಾರು ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಪೊಲೀಸ್ ಇಲಾಖೆ ಒಳಗೆ ಅವರವರು ನಾವು ಏನು ಡ್ಯೂಟಿ ಮಾಡ್ತಾರೆ ಆ ಡ್ಯೂಟಿ ಮುಗಿಸ್ಕೊಂಡು ತಮ್ಮ ಧರ್ಮ ಪಾಲನೆ ತಮ್ಮ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ನಮಗೆ ಅವಕಾಶ ಮಾಡ್ತೀವಿ. ಆದರೆ ನಮ್ಮದು ಧರ್ಮ ಏನಪ್ಪ ಅಂತ ಪೊಲೀಸಿಗೆ ನಮ್ಗೆ ನಾನು ಈ ಡ್ರೆಸ್ ಹಾಕಿದ್ದೀವಪ್ಪ ಅಂದರೆ ಪೊಲೀಸಿಗೆ ನಮ್ಮ ಪೊಲೀಸಿಗೆ ಮಾಡ್ತೀವಿ, ನಮ್ಮ ಕರ್ತವ್ಯ ಅದೇ ಮಾಡ್ತೇವೆ. ಆ ಧರ್ಮವನ್ನು ನಾವು ಕರೆಕ್ಟ್ ಮಾಡಬೇಕಾಗೈತಿ, ಅದನ್ನು ನಾವು ಪಾಲನೆ ಮಾಡಬೇಕಾಗೈತಿ. ಆ ಟೈಮ್ ಒಳಗೆ ನಾವು ಯಾರಿಗೇನೋ ಪರ್ಸನಲಾಗಿ ರಿವೆಂಜ್ ಮಾಡೋದು ಯಾರು ಯಾರೋ ಏನೋ ಒಂದು ವಿಷಯದಾಗ ನಮಗೂ ಆಗಿರ್ಬೋದು, ಏನು ತೊಗೊಂಡು ಇದ್ರೆ ಅದಾಗಿ ಮಾಡೋದು ಆ ರೀತಿ ಅವರು ನಾವು ಸರಿ ಮಾಡಿದ್ರು. ಇಲ್ಲಿ ಅವರು ಇಬ್ಬರು ಅದಾರ, ಅವ್ರ ಎಲ್ಲ ಅವಕಾಶ ಮಾಡಿಕೊಡ್ತಾರೆ. ಅದ್ರ ಹೊರಗೆ ಹೇಳಿಲ್ಲ, ಯಾವ ರೀತಿ ಒಳಗೆ ಹೇಳೋದು ಗೊತ್ತಿಲ್ಲ. ನಂದು ಒಂದೇ ಕೆಲಸದ ಏನಪ್ಪ ಅಂದ್ರೆ ನಾ ಎಷ್ಟು ವರ್ಷ ಇರ್ತೀನಿ ಹಿಂದೆ
ವಿಶೇಷವಾಗಿ ನಮ್ದು ಏನಪ್ಪ ಅಂದ್ರೆ ಕಾನೂನು ಏನಾಗ್ತೈತಿ ಮೊದಲು ಕಾನೂನು ಮಾಡಬೇಕಾಗಿತ್ತು. ಶಾಂತಿಯುತ ಹಬ್ಬ ಹೋಗ್ತಂದ್ರೆ ಅಷ್ಟೇ ನಮ್ಗೆ ಸಾಕು. ನಮ್ದೇನು ಎಷ್ಟು ಡ್ಯೂಟಿ ಕಡಿಮೆ ಆಗೈತೆ ಅಷ್ಟು ನಮ್ಗೆ ಚಲೋ. ಎಷ್ಟು ಕೇಸ್ಗಳು ಎಷ್ಟು ಕಡಿಮೆ ಆಗ್ತಾವೆ ನಮಗೂ ಅಷ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತೀವಿ, ಟೆನ್ಷನ್ ಫ್ರೀ ಆಗಿರ್ತೀವಿ. ಎಷ್ಟು ಜಗಳಗಳು ಕಡಿಮೆ ಆಗ್ತಾವೆ ಅಷ್ಟು ನಮಗೆ ಸ್ವಲ್ಪ ಟೈಮ್ ಸಿಗ್ತೈತಿ. ನಾವು ಟೈಮ್ ಮಾಡ್ತೀವಿ ಮತ್ತು ರಿಲ್ಯಾಕ್ಸ್ ಆಗಿ ಬೇರೆ ಬೇರೆ ರೀತಿ ನಾವು ಕೆಲಸಗಳು ಮಾಡಬೇಕು. ನಮ್ಮ ಬರೀ ಬರೀದಷ್ಟೇ ಜಗಳಗಳನ್ನು ಬಗೆಹರಿಸೋದು ಅಷ್ಟೇ ಇರೋಂಗಿಲ್ಲ. ಈಗ ಸುಮಾರು ಆಸೆ ಜನಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡುವುದು ಮತ್ತು ಏನು ಊರಿಗೆ ಹಳ್ಳಿ ಹೋಗಿ ಎಲ್ಲರಿಗೆ ಅರಿವು ಮಾಡುವುದು ಅಂಥ ಜನರ ಜೊತೆ ನಾವು ಮಾತಾಡುವಂಥದ್ದು ಮತ್ತು ಅದಕ್ಕೆ ನಾವು ಟೈಮ್ ಜಾಸ್ತಿ ಸಿಗಬೇಕು. ನಾನು ಹೇಳೋದು ಇಷ್ಟೇ.